ರಾಜ್‌ಕುಮಾರ್‌ಗೆ ಯಾವಾಗಲೂ ಕತೆ, ಅಭಿನಯ ಮತ್ತು ಅವ್ರದ್ದು ಇದರಲ್ಲಿ ಐಕ್ಯವಾಗಿದ್ದರೆ ವಿನಃ ಒಂದು ದಿವಸ ಅವರು ಮನೆ ವಿಷಯ ಏನೂ ಗೊತ್ತಿಲ್ಲ. ಪಾರ್ವತಮ್ಮನವರು ಕಷ್ಟ ಸುಖ ಎಲ್ಲನೂ ಅವರು ಅನುಭವಿಸಿ ಮಹಾದೇವತೆ ಆಗಿಬಿಟ್ಟಿದ್ದಾರೆ ಇವತ್ತು. ಅವ್ರನ್ನ ನಾನು ಸರ್ಕಾರನ ಕೇಳ್ಕೊಳ್ಳೋದು, ಆ ಕಾನೂನೆಲ್ಲ ಏನೇ ಇರಲಿ ಅವ್ರನ್ನ ರಾಜ್‌ಕುಮಾರ್ ಪಕ್ಕದಲ್ಲಿ ಅವ್ರನ್ನ ಮಲಗಿಸ್ಬೇಕು. ಏಕೆಂದರೆ ಅವರು ರಾಜ್‌ಕುಮಾರ್ ಏನೇ ಹೇಳಿ ಸರಿ ಅಂತ ಹೇಳ್ತಿದ್ರೆ ವಿನಃ ಇಲ್ಲ ಅಂತ ಹೇಳಿದ್ದಿಲ್ಲ. ನಾವು ರಾಜ್‌ಕುಮಾರ್ ಹೆಂಡತಿ ಅನ್ನೋ ಗರ್ವ ಸ್ವಲ್ಪನೂ ಇರಲ್ಲ. ರಾಜ್‌ಕುಮಾರ್ನ ಕಂಟ್ರೋಲ್ ಮಾಡ್ತಿದ್ದವರೇ ಪಾರ್ವತಮ್ಮನವರು. ಇವತ್ತು ಒಂಥರ ನಾನು ಈಗ ಸ್ವಲ್ಪ ದಿವಸ ಕೆಳಗಡೆ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆಮೇಲೆ ಅವರು ಲಕ್ಷ್ಮಿ ಹೇಳಿದ್ರು, ಅಮ್ಮ ಮಾವಿನಣ್ಣು ತಿನ್ನಬೇಕು ಅಂತಿದ್ದಾರೆ ಅಂದರು. ತಗೊಂಡೋಗಿ ಒಂದು ಪೀಸ್ ಅವ್ರ ಬಾಯಿನಲ್ಲಿ ಇಟ್ಟು ಅವಾಗ ಕೇಳಿದ್ರು, ಸರೋಜಮ್ಮ ಹೇಗಿದ್ದೀರಿ, ನಿಮ್ಮ ಮಗಳು ಹೇಗಿದ್ದಾಳೆ, ನಿಮ್ಮ ಮಗ ಹೇಗಿದ್ದಾನೆ, ನೀವು ಹೇಗಿದ್ದೀರಿ, ನಮ್ಮ ಕುಟುಂಬಕ್ಕೆ ನೀವು ಎಷ್ಟು ಹತ್ತಿರವಾಗಿದ್ದೀರಾ ಅಂತ ತುಂಬ ನಮ್ಮ ಹತ್ರ ಮಾತಾಡೋವಾಗ ನಂಗೆ ತುಂಬ ಧೈರ್ಯ ಬಂತು. ಅವ್ರು ಚೆನ್ನಾಗೆ ಆಗ್ಬಿಡ್ತಾರೆ, ಹಳೇ ಪಾರ್ವತಮ್ಮ ಆಗ್ತಾರೆ ಅಂತ ನಾನು ನೆನೆಸ್ಕೊಂಡಿದ್ದೆ. ಆದರೆ ದೇವರು ತುಂಬ ಸಫರ್ ಮಾಡ್ತಿದ್ರು. ಕೊನೆಗೆ ರಾಜ್‌ಕುಮಾರ್ ಅವರು ಅವ್ರನ್ನ ಕರ್ಕೊಂಡ್ರು.